ಸರ್, ಈಗ ಎಷ್ಟೋ ಸಂದರ್ಭಗಳಲ್ಲಿ ಟ್ರಾಫಿಕ್ಕಲ್ಲಿ ಜನ ಸಿಗಾಕೊಂಡು ವಿಶೇಷವಾಗಿ ಪೊಲೀಸ್ನವರಿಗೆ ಶಾಪ ಹಾಕ್ತಾರೆ. ಏನಪ್ಪ ಇದು ಪೊಲೀಸ್ನವ್ರು ಇಲ್ವಲ್ಲಪ್ಪ ಅಂತ, ವಿಶೇಷವಾಗಿ ಟ್ರಾಫಿಕ್ಕಲ್ಲಿ. ಅದು ಅಂಥ ಒಂದು ಸಮಸ್ಯೆ ಬಗೆಹರಿರ್ತಕ್ಕಂಥದ್ದು ಅಥವಾ ಅಂಥ ಸ್ಪಾಟ್ಗಳನ್ನು ಗುರುಸಿರ್ತಕ್ಕಂಥದ್ದು, ಅದಕ್ಕೆ ಏನಾದರೂ ಒಂದು ಆಲೋಚನೆ ಮಾಡಬೇಕು ಅಂದರೆ ಬರೀ ಪೊಲೀಸೇ ಆಗಲ್ಲ, ಆದರೆ ಪೊಲೀಸರು ಆ ಕ್ಷಣಕ್ಕೆ ಮಾಡಬಹುದಾದ ಪ್ರಕ್ರಿಯೆಗಳು ಆಗಬೇಕಾಗತ್ತೆ ಅಂತ ಜನ ನೊಂದ್ಕೊಳ್ತಾರೆ. ಬಿ ಪಿ ಜಾಸ್ತಿ ಆಗುತ್ತೆ. ಯಾರ ಮೇಲೆ ಯಾರು ಹೆಂಡತಿ ಮೇಲೆ ಸಿಟ್ಟು ತೀರಿಸ್ತಾರೋ, ಮಕ್ಕಳ ಮೇಲೆ ತೀರಿಸ್ತಾರೋ, ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಬಾಸ್ ಮೇಲೆ ತೀರಿಸ್ತಾರೋ ಏನು ಅಂತ ಗೊತ್ತಿರಲ್ಲ. ಅಲ್ಲ, ಇದು ಒಂದು ಬ್ಯಾಂಗ್ಳೂರು ನಗರದಲ್ಲಿ ಒಂದು ಖಂಡಿತ ತುಂಬ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಅದು ತಕ್ಕಂತೆ ನಾವು ಸೊಲ್ಯೂಷನ್ಸ್ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಶಾರ್ಟ್ ಟರ್ಮ್ ಮೆಜರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಮೆಜರ್ ಇರ್ಬೋದು, ಮತ್ತು ಇದು ಒಂದು ಎಲ್ಲ ಇಲಾಖೆಯವರು ಸೇರಿ. ಹೌದು, ಇತ್ತೀಚೆಗೆ ನೀವು ನೋಡಿರ್ಬೋದು, ನಾವು ಎಲ್ಲ ಕಾರ್ಪೊರೇಷನ್ ಇರಲಿ ಅಥವಾ ಮೆಟ್ರೋ ಅಥವಾ BMTC ಅಥವಾ ನಮ್ಮ BWSSB ಎಲ್ಲ ಸೇರಿ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಇದು ಸಿಟಿ ಇದೆ. ದೊಡ್ಡ ಸಿಟಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಡೆ ಬೇರೆ ಸಮಸ್ಯೆ ಇದೆ. ನಿಜವಾದ ಸಮಸ್ಯೆ ಇದೆ, ಬಟ್ ಆ ಸಮಸ್ಯೆದು ಪರಿಹಾರ ಕೂಡ ನಾವು ಹುಡುಕಿದ್ದೀವಿ. ಆ್ಯಂಡ್ ಆಗಾಗ ಸೊಲ್ಯೂಷನ್ಸ್ ಕೂಡ ಬರ್ತಾಯಿದೆ. ಬಟ್ ಒಮ್ಮೆ ಕೆಲವು ಏನಾಗ್ತದೆ, ಗಾಡಿ ಕೆಲವು ಕಡೆ ಆಫ್ ರೋಡ್ ಆಗಿಬಿಡ್ತದೆ. ಹೌದು, ಅಥವಾ ಏನಾದರೂ ದೊಡ್ಡ ಜೋರಾಗಿ ಮಳೆ ಬಂದರೆ ಕೆಲವು ಕಡೆ ವಾಟರ್ ಲಾಗಿಂಗ್ ಆಗುತ್ತೆ, ಅಥವಾ ಕೆಲವು ಕಡೆ ಬೇರೆ ಬೇರೆ ಆಕ್ಸಿಡೆಂಟ್ ಆಗಿ ಅಥವಾ ಬೇರೆ ಸಮಸ್ಯೆಯಿಂದ ಆಗೋದು. ಬಟ್ ಒಟ್ಟಾಗಿ ನಾವು ಏನು ಮಾಡಿದ್ದೀವಿ, 24/7 ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ, ಅವರು ನಮ್ಮದು ಮೇನ್ ಏನಂದರೆ ಬೆಳಿಗ್ಗೆ ಅವ್ರ ಕೆಲಸಕ್ಕೆ ಇನ್ ಟೈಮ್ ಬರಬೇಕು ಎಲ್ಲ ಜನ, ಅಥವಾ ಅವರು ಸ್ಕೂಲ್ ಕಾಲೇಜ್ ಹೋಗೋರು. ಅದಕ್ಕಿಂತ ಜಾಸ್ತಿ ಸಾಯಂಕಾಲ ನಾವು ಜಾಸ್ತಿ ನಮ್ಮದು ಟಾರ್ಗೆಟ್ ಇದೆ. ಪೀಕ್ ಅವರ್ಸಲ್ಲಿ ಅವರು ಏನಾದರೂ ಮಾಡಿ ಅವ್ರು ಆದಷ್ಟು ಬೇಗ ಅವ್ರ ಮನೆಗೆ ತಲುಪಿಸ್ಬೇಕು. ಸೊ ಇದರಲ್ಲಿ ನಾವು ಲಾ ಆ್ಯಂಡ್ ಆರ್ಡರ್ ಸ್ಟಾಫ್ಗೆ ಕೂಡ ಯೂಸ್ ಮಾಡ್ತೀವಿ. ಇದು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ. ಅದು ತುಂಬ ಸಕ್ಸಸ್ ಆಗ್ತಾ ಇದೆ, ನಮಗೆ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ. ಓಕೆ, ಸೊ ಹೊಸ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಸೇರಿ ಮಾಡಿದರೆ ಒಂದು ಸೊಲ್ಯೂಷನ್ ಒಂದು ಹಂತಕ್ಕೆ ಬರ್ತಾ ಇದೆ. ಆದರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ನಾವು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ ಕೂಡ ಮಾಡಬೇಕು. ಅದು ನಮ್ಮ ಬೇರೆ ಬೇರೆ ಏಜೆನ್ಸೀಸ್ಗೆ ಗಮನಕ್ಕೆ ಇದೆ. ಸರ್, ಸಂಚಾರ ಒತ್ತಡ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಸ್ಪಾಟ್ಗಳನ್ನು ಗುರುತಿಸಿದ್ದೀರಾ ಸರ್? ಹೌದು, ಇದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಇದರ ಬಗ್ಗೆ ನಾವು ತುಂಬ ಡಿಟೇಲ್ ಆಗಿ ಸರ್ವೇನೂ ಮಾಡಿದ್ದೀವಿ. ಅದರಲ್ಲಿ ಬಾಟಲ್ ನೆಕ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ನಾವು ಹೇಳ್ಬೋದು. ಬಾಟಲ್ ನೆಕ್ಸ್ ಬೇಸಿಕ್ಲಿ ಏನಾಗಿದೆ, ಅಲ್ಲಿ ಕಂಜೆಷನ್ ಆಗ್ತದೆ. ಸೊ ನೀವು ನೋಡಿರ್ಬೋದು, ಕೆಲವು ಕಡೆ ತ್ರೀ ಲೇನ್ಸ್ ಇದೆ, ಮತ್ತು 2 ಲೇನ್ ಆಗಿಬಿಡ್ತದೆ. ಹೌದು, ಸೊ ಅಂಥ ಕಡೆ ತಕ್ಷಣ 2 ಲೇನ್ಗೆ 3 ಲೇನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿ ಯಾವ ರೀತಿ ಅವೈಲೇಬಲ್ ರಿಸೋರ್ಸಸಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು, ಅದು ಫನಲಿಂಗ್ ಸಿಸ್ಟಮ್ ನಾವು ಹೇಳ್ತೀವಿ. ಅಂದರೆ ಹಿಂದ್ಗಡೆಯಿಂದನೇ ನಾವು 2 ಲೇನ್ ಮಾಡ್ಕೊಂಡು ಹೋಗಬೇಕು, ಅಥವಾ ಸ್ಟ್ಯಾಗರಿಂಗ್, ಬೇರೆ ಬೇರೆ ನಮ್ಮದು ಟರ್ಮಿನಾಲಜಿ ಇದೆ. ಅದು ನಮ್ಮ ಪೊಲೀಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದು ಯೂಸ್ ಮಾಡಿ ನಾವು ಸ್ಪಾಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಆ ಸ್ಪಾಟ್ಸಲ್ಲಿ ಏನಾದರೂ ಸಮಸ್ಯೆ ಆದರೆ ನಮಗೆ ಎಲ್ಲ ನಮ್ಮದು ನಿಮಗೆ ಗೊತ್ತಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಲ್ ನಮ್ಮದು ಏನಿದೆ ಇಲ್ಲಿ ಬೆಂಗಳೂರು ನಗರದಲ್ಲಿ, ಅದು ದೇಶದಲ್ಲಿ ಒಂದು ಅತಿ ಉತ್ತಮ ಒಂದು ಕಮಾಂಡ್ ಸೆಂಟರ್ ಇದೆ. ಅಲ್ಲಿಂದ ನಾವು ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೇರೆ ಆ್ಯಪ್ಸ್ ಇದೆ. ಆಸ್ಟ್ರಮ್ ಆ್ಯಪ್ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಪ್ಲಸ್ ಡ್ರೋನ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಕ್ಯಾಮ್ರಾಸ್ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಿ ನಾವು ಆ ಬಾಟಲ್ ನೆಕ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ನಾವು ಹುಡುಕ್ತಾಯಿದ್ದೀವಿ. ಸೊ ಸ್ವಲ್ಪ ಸಕ್ಸಸ್ ಆಗ್ತಾಯಿದೆ, ನಿಧಾನಕ್ಕೆ ಆಗ್ತಾಯಿದೆ. ಬಟ್ ನಮಗೆ ಗೊತ್ತಿದೆ ಎಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆ ನಮ್ಮ ಕೈಯಿಂದ ಎಷ್ಟು ಇದೆ, ನಾವು ಮಿತಿ ಮೀರಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಒಪ್ಕೊಳ್ತೀನಿ ಹೇಳಿದ ಮಾತನ್ನು. ಯಾಕೆಂದರೆ ಮಿತಿ ಮೀರಿ ಕೆಲಸ ಮಾಡಲೇಬೇಕು, ಅನಿವಾರ್ಯ ಅಂತ. ಯಾಕೆಂದರೆ ಸಿಗದೆ ಪೊಲೀಸ್ನವರು ಅಂತ. ಹೌದು, ಎಷ್ಟೋ ಸಂದರ್ಭಗಳಲ್ಲಿ ಒಂದು ಗುಂಡಿ ಆಗಿತ್ತಾರೋ, ಅಲ್ಲೆಲ್ಲೋ ಮರಳು ಹಾಕ್ತಾರೋ, ಅಲ್ಲೆಲ್ಲೋ ಜಲ್ಲಿ ಹಾಕ್ತಾರೋ, ಅಗದು ಬಿಟ್ಟುಬಿಡ್ತಾರೆ. ಅದೆಲ್ಲ ಟೋಟಲ್ ಪರಿಣಾಮ ಬೀಳದ ಸಂಚಾರಿ ಪೊಲೀಸರ ಮೇಲೆ. ಕರೆಕ್ಟ್. ಬಟ್ ಇತ್ತೀಚೆಗೆ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್, ಅಂದರೆ ಯಾವುದು ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಇರಲಿ, ನಮ್ಮ ಚೀಫ್ ಕಮಿಷನರ್ GBA, ಪ್ಲಸ್ ಚೀಫ್ ಇದು ನಮ್ಮ MD ಮೆಟ್ರೋ, BWSS ಚೇರ್ಮನ್, ಎಲ್ಲರೂ ನಾವು ಸೇರಿ ಒಂದು ಗ್ರೂಪ್ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ತುಂಬ ಬೇಗ ಪರಿಹಾರ ಆಗ್ತಾಯಿದೆ. ನಿಜವಾದ ನೀವು ಹೇಳೋದು ಕರೆಕ್ಟ್. ನಮ್ಮ ಪೊಲೀಸ್ ಅವರೇ ರೋಡಲ್ಲಿ ಇರ್ತಾರೆ, ಅವ್ರಿಗೆ ಪೊಲೀಸ್ನವರು ಅವ್ರಿಗಿರ್ತದೆ. ಬಟ್ ಮುಂಚೆ ಏನಾಗ್ತದೆ, ಸ್ವಲ್ಪ ಡಿಲೇ ಆಗಿ ನಮಗೆ ರೆಸ್ಪಾನ್ಸ್, ಈಗ ತುಂಬ ಫಾಸ್ಟ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನಮ್ಮ ಪೊಲೀಸ್ ಅವ್ರು ಏನು ಪಾಯಿಂಟ್, ಯಾಕೆಂದರೆ ನಾವೇ ಎಲ್ಲ ಲಿಸ್ಟ್ ಕೊಟ್ಟಿದ್ದೀವಿ, ಎಷ್ಟು ಇದು ನಮ್ಮ ಪಾಟ್‌ಹೋಲ್ಸ್ ಇದೆ, ಆಮೇಲೆ ಎಲ್ಲಿ ಏನು ಸಮಸ್ಯೆ ಇದೆ, ಆ ತಕ್ಕಂತೆ ಪರಿಹಾರ ಬರ್ತಾಯಿದೆ. ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಕೂಡ ಆಗ್ತಾಯಿದೆ, ನಿಧಾನಾಗಿ ಆಗ್ತಾಯಿದೆ, ಆದರೆ ಆಗ್ತಾಯಿದೆ. ಮತ್ತು ಮೇನ್ ಇದೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಆಗ್ತಾಯಿದೆ.
ಸೊ ದಟ್ ಈಸ್ ಇಂಪಾರ್ಟೆಂಟ್. ದಟ್ ಇಸ್ ಇಂಪಾರ್ಟೆಂಟ್. ಮುಂಚೆ ಆಗ್ತಿರ್ಲಿಲ್ಲ. ನನ್ನ ಪ್ರಕಾರ ಈಗ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಬ್ಯಾಂಗ್ಳೂರು ನಗರಕ್ಕೆ ಒಂದು ಒಳ್ಳೆ ಹೆಸರು ಬರಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಸಾಕಷ್ಟು ವೈಜ್ಞಾನಿಕ ಬೆಳವಣಿಗೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಸಾಕಷ್ಟು ಎಲ್ಲ ಕಡೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಬಹುತೇಕ ಕಡೆಗಳು ಕ್ಯಾಮ್ರಾಗಳೇ ವರ್ಕ್ ಆಗಲ್ಲ ಅಂತಕ್ಕಂಥದ್ದು ಇದೆ. ಅದು ನಾನು ಕೂಡ ಗಮನಿಸಿದ್ದೀನಿ. ಇಲ್ಲ, ಅದು ಏನೋ ಮುಂಚೆ ಇರ್ಬೋದು. ಇದರಲ್ಲಿ ಕ್ಯಾಮ್ರಾಸ್ದು ಬೇರೆ ಬೇರೆ ರೀತಿದು ಕ್ಯಾಮ್ರಾ ಇದೆ. ಒಂದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಂದಾಜು 10,000 ಕ್ಯಾಮ್ರಾ ನಮ್ಮದೇ ಇದೆ ಪೊಲೀಸ್ ಇಲಾಖೆದು. ಸೊ ಅದು ಡೈಲಿ ಬೇಸಿಸಲ್ಲಿ ಮಾನಿಟರ್ ಆಗ್ತಾಯಿದೆ. ಅಂದರೆ ಡೈಲಿ ಬೇಸಿಸ್ ನಿಮಗೆ ನೋಡಿರ್ಬೋದು, ನಮ್ಮ ಚೇಂಬರ್ಲಿ ಕೂಡ ನಾವು ಮಾನಿಟರ್ ಮಾಡ್ತಾಯಿದ್ವಿ. ಮತ್ತು ಕಮಾಂಡ್ ಸೆಂಟರ್ದು ಏನಿದೆ ಅದು ಬೈ ನಂಬರ್ಡ್ ಇದೆ. ಆ್ಯಂಡ್ ನಮ್ಮದು ಟೆಕ್ನಿಕಲ್ ಒಂದು ಟೀಮ್ ಇದೆ. ಯಾವ ಟೀಮ್ಗೆ ನಾವು ಔಟ್ಸೋರ್ಸ್ ಮಾಡಿದ್ದೀವಿ, ಟೆಂಡರ್ ಕೊಟ್ಟಿದ್ದೀವಿ, ಅದರದ್ದು ಜವಾಬ್ದಾರಿ ಇದೆ. ಅವರು ಆಟೋಮೆಟಿಕ್ಲಿ ಡೈಲಿ ರಿಪೋರ್ಟಿಂಗಲ್ಲಿ ಇದು ಟೆಕ್ನಿಕಲ್ ಇದೆ. ಟೆಕ್ನಿಕಲ್ ಕೆಲವು ಟೈಮ್ ಆಫ್ ಆಗ್ಬೋದು ಅಥವಾ ಏನಾದರೂ ದೋಷ ಇರ್ತದೆ. ಆದರೆ ಅದೇ ದಿವಸ ಸರಿಪಡಿಸ್ಲಿಕ್ಕೆ ನಾವು ಮಾಡ್ತಾಯಿದ್ದೀವಿ.